ಮಂಡಳಿಯವರು ಯೋಜನಾ ಕಾರ್ಯಗಳನ್ನು ಅಸೈನ್ಮೆಂಟ್ ವರ್ಗನ್ನು ಬಿಟ್ಟಿದ್ದಾರೆ. ಸೊ ಒಂದು ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ ಮತ್ತು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಹಿತ ಏನು ಮಾಡಿದ್ದಾರೆ ಮಂಡಳಿಯವರು ಹಾಕಿದ್ದಾರೆ. ಸೊ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಂಚೆ ನಾವು ಕನ್ನಡ, ಇಂಗ್ಲೀಷ್ ಮತ್ತು ಫಿಸಿಕ್ಸಲ್ಲಿನೂ ಕೂಡ ಇದೇ ಥರದ ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆಲ್ ಸಬ್ಜೆಕ್ಟ್ ಅಂತ ಇದೆ, ಅಲ್ಲಿ ತಾವು ಒತ್ತಿದ್ರೆ ಸೊ ನೋಡ್ಬೋದು. ಆಲ್ರೆಡಿ ನಾವು ಹಿಸ್ಟ್ರಿಯ ಎಲ್ಲ ಪಾಠಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತ ಹಾಕ್ತಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿಯಲ್ಲಿ ನಾವು ಎಲ್ಲ ಕ್ವಶನ್ಸ್ಗಳನ್ನು ಹಾಕ್ತಾಯಿದ್ದೀವಿ. ಈ ಮಾಡೆಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ ಸಹಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀವಿ. ಸೊ ಯಾವೆಲ್ಲ ಪ್ರಾಜೆಕ್ಟ್ಗಳನ್ನು ಕೊಡಬೇಕು ಅನ್ನೋದನ್ನು ಇದು ಇಂಗ್ಲೀಷ್ ವರ್ಜನ್ ಅದ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಪುರಾತತ್ವ, ಉತ್ಖನನ ಮತ್ತು ದೃಷ್ಟಿಕೋನಗಳು, ಕರ್ನಾಟಕದ ಪ್ರವಾಸೋದ್ಯಮದ ಹೊಸ ಆಯಾಮಗಳು, ವೇದಗಳ ಕಾಲದ ಇತಿಹಾಸ ಮತ್ತು ಸಂಸ್ಕೃತಿ, ಬಸವಣ್ಣನ ಸಿದ್ಧಾಂತ, ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಶೈಲಿಯ ವಿಕಾಸ, ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿ ಒಂದು ತುಲನಾತ್ಮಕ ಅಧ್ಯಯನ. ನೆಕ್ಸ್ಟ್ ಕೆಂಪೇಗೌಡರ ದೂರದೃಷ್ಟಿ, ಹಿಂದೂ ಮತ್ತು ಮುಸ್ಲಿಂ ಸಮ್ಮಿಲನ, ಕಬೀರರ ದೃಷ್ಟಿಕೋನ, ಕರ್ನಾಟಕದಲ್ಲಿ ಜೈನ ಧರ್ಮದ ಅಸ್ತಿತ್ವ, ಸೂಫಿ ಪಂಥದ ಅತೀಂದ್ರಿಯ ಆಯಾಮಗಳು, ಸ್ವಾಮಿ ವಿವೇಕಾನಂದ ಯುವಕರ ಪ್ರತೀಕ, ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರ್ಮಾಪಕ, ಕರ್ನಾಟಕದಲ್ಲಿ ಭೂಕಂದಾಯ ವ್ಯವಸ್ಥೆ, ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯದ ನಂತರ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣಕ್ಕೆ ಇಂಗ್ಲಿಷ್ ಶಿಕ್ಷಣಕ್ಕೆ ಬ್ರಿಟಿಷರ ಕೊಡುಗೆ ಮತ್ತು ಕರ್ನಾಟಕದ ಮೇಲೆ ಅದರ ಪ್ರಭಾವ, 1857ರ ದಂಗೆ, ಗಾಂಧಿ ಚಿಂತನೆ ಮತ್ತು ಅಂತಾರಾಷ್ಟ್ರೀಯ ಕ್ರಾಂತಿ ಅಂತ ಇಷ್ಟು ಪ್ರಾಜೆಕ್ಟಲ್ಲಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಹಿಸ್ಟ್ರಿಯಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಿಷಯ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ. ಈಗ ಒಂದು ಕ್ವಶನ್ ಪೇಪರ್ ಬಿಟ್ಟಿದ್ರು, ಆ ಕ್ವಶನ್ ಪೇಪರಲ್ಲಿ ಯಾವ ಪಾಠಕ್ಕೆ ಎಷ್ಟು ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡೋಣ. ಇಂಟ್ರೊಡಕ್ಷನ್ ಇದೆ. PTK ಪಾಠಕ್ಕೆ ಏನು ಮಾಡಿದ್ದಾರೆ, ಟೋಟಲು 8 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 5 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 1 ಮಾರ್ಕ್ 1 MCQ ಬರ್ತದೆ. ನೆಕ್ಸ್ಟ್ ಸ್ಟೋನ್ ಆ್ಯಂಡ್ ಮೆಟಲ್ ಏಜ್ ಅಂತ ಇದೆ, ಅಲ್ಲಿ ಟೋಟಲಿ 2 ಮಾರ್ಕ್ಸ್ ಇದೆ. ಸೊ 2 ಮಾರ್ಕ್ಗಳನ್ನು ಏನು ಮಾಡಿದ್ದಾರೆ, ಒಂದೇ ಕ್ವಶನ್ಸ್ಗೆ ಕೊಟ್ಟಿದ್ದಾರೆ 2 ಮಾರ್ಕದ್ದು. ಇಂಡಸ್ ಸಿವಿಲೈಸೇಷನ್ ಇದೆ. ಸೊ ಟೋಟಲಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದನ್ನು ಮ್ಯಾಪಲ್ಲಿ 1+1 ಅಂತ ಕೊಟ್ಟಿದ್ದಾರೆ. 2 ಮಾರ್ಕ್ 1, 1 ಮಾರ್ಕ್ 1 ಇದೆ. ನೆಕ್ಸ್ಟ್ ಆನ್ಸಿಯಂಟ್ ಇಂಡಿಯಾದಿಂದ ಟೋಟಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ವೇದಿಕ್ ಕಲ್ಚರ್ದಿಂದ 4 ಮಾರ್ಕ್ ಅಲಾಟ್ ಮಾಡಿದ್ದಾರೆ. ಸೊ 2 ಮಾರ್ಕ್ 1 ಕ್ವಶನ್, 1 ಮಾರ್ಕ್ 1, 1 ಮಾರ್ಕ್ 1. ನೆಕ್ಸ್ಟು ರೈಸ್ ಆಫ್ ನ್ಯೂ ರಿಲಿಜಿಯನ್ದಿಂದ ಟೋಟಲಿ 11 ಮಾರ್ಕ್ ಇದ್ದಾವೆ. 10 ಮಾರ್ಕ್ಗಳನ್ನು ಅವ್ರು ಏನು ಮಾಡಿದ್ದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ. 10 ಮಾರ್ಕ್ದು 1 ಕ್ವಶನ್ಸ್ ಇದೆ, ಆಮೇಲೆ 1 ಮಾರ್ಕ್ದು 1 ಕ್ವಶನ್ಸ್ ಇದೆ. ಮೌರ್ಯಸ್ದಿಂದ ಟೋಟಲಿ 3 ಮಾರ್ಕ್ ಇದೆ, 2 ಮಾರ್ಕಲ್ಲಿ ಮ್ಯಾಪಲ್ಲಿದೆ, 1 ಮಾರ್ಕು ಕ್ವಶನ್ ಇದೆ. ನೆಕ್ಸ್ಟ್ ಕುಶಾನರ ಬಗ್ಗೆ 1 ಮಾರ್ಕ್ ಕ್ವಶನ್ ಇದೆ. ಆ 1 ಮಾರ್ಕ್ ಕ್ವಶನ್ ಏನಿದೆಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಇದೆ. ಸೊ ಗುಪ್ತಾದಲ್ಲಿ ನೋಡೋದಾದರೆ 2 ಮಾರ್ಕ್ ಇದೆ. ಸೊ 1 ಮಾರ್ಕ್ 1 ಕ್ವಶನು, 1 ಮಾರ್ಕ್ 1 ಕ್ವಶನು. ಚೋಳ 5 ಮಾರ್ಕ್ ಇದೆ, 5 ಮಾರ್ಕ್ 1 ಕ್ವಶನ್ ಇಟ್ಟಿದ್ದಾರೆ. ನೆಕ್ಸ್ಟ್ ವರ್ಧನಾಸ್ ಆ್ಯಂಡ್ ಅರ್ಲಿ ಚಾಲುಕ್ಯದಿಂದ 12 ಮಾರ್ಕ್ಸ್ ಇದೆ, 10 ಮಾರ್ಕ್ 1 ಕ್ವಶನ್ ಇದೆ, 2 ಮಾರ್ಕ್ಸು ಮ್ಯಾಪಿಗಿದೆ. ರಾಷ್ಟ್ರಕೂಟದಲ್ಲಿ 2 ಅಂಕ ಇದೆ. ಸೊ 2 ಅಂಕ ಕೂಡ 1+1 ಅಂತಕ್ಕಂಥ ಕ್ವಶನ್ಸ್ ಇದ್ದಾವೆ. ಲೇಟರ್ ಚಾಲುಕ್ಯ ಆ್ಯಂಡ್ ಹೊಯ್ಸಳದಿಂದ ಟೋಟಲಿ 2 ಮಾರ್ಕ್ಸ್ ಇದೆ, 2 ಮಾರ್ಕ್ 1 ಕ್ವಶನ್ಸ್ ಇದೆ. ಇನ್ನು ವೇದಿಕ ಪೀರಿಯಡ್ದಿಂದ ನೋಡೋದಾದರೆ ಡೆಲ್ಲಿ ಸುಲ್ತಾನ 12 ಮಾರ್ಕ್ ಇದೆ. ಸೊ ಟೋಟಲಿ 10 ಮಾರ್ಕ್ಸಿಂದ 1 ಕ್ವಶನು, 2 ಮಾರ್ಕ್ಸಿಂದ 1 ಕ್ವಶನ್ಸ್ ಇದೆ. ಓಕೆನಾ. ಇನ್ನು ನೆಕ್ಸ್ಟ್ ಇರೋದು ಮೊಘಲ ಪಾಠದಿಂದ 4 ಮಾರ್ಕು ಇದೆ, 2 ಮಾರ್ಕ್ ಮ್ಯಾಪ್ ಇದೆ, 2 ಮಾರ್ಕ್ 1 ಕ್ವಶನ್ ಇದೆ. ರೈಸ್ ಆಫ್ ಮರಾಠಾದಿಂದ ಟೋಟಲಿ ಅಲ್ಲಿ 4 ಅಂಕ ಇದೆ, 1 ಅಂಕ, 2 ಅಂಕದ್ದು 1, 1 ಅಂಕದ್ದು 1. ವಿಜಯನಗರ ಎಂಪೈರ್ದಿಂದ 3 ಮಾರ್ಕ್ ಕ್ವಶನ್ಸ್ ಇದೆ, 2 ಮಾರ್ಕದ್ದು 1 ಕ್ವಶನ್ ಇದೆ, 1 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿದ್ಯಾರ್ಥಿಗಳೇ ಬಹಮನಿ ಆ್ಯಂಡ್ ಆದಿಲ್ ಶಾಹಿ ಸುಲ್ತಾನದಿಂದ 4 ಅಂಕ, 2 ಅಂಕ ಮ್ಯಾಪಿಗಿದೆ, 1 ಅಂಕ ಮತ್ತು 1 ಅಂಕ, ಒಂದೊಂದು ಅಂಕದ 2, 1 ಮಾರ್ಕಿಂದ ಇಟ್ಟಿದ್ದಾರೆ. ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಮಿಡಿವಲ್ ಇಂಡಿಯಾದಿಂದ 8 ಮಾರ್ಕ್ಸ್ ಇದೆ, 5 ಮಾರ್ಕ್ 1 ಇದೆ, 2 ಮಾರ್ಕ್ 1 ಕ್ವಶನ್, 1 ಮಾರ್ಕ್ದು 1 ಇದೆ. ಮಾಡರ್ನ್ ಪೀರಿಯಡ್ದಲ್ಲಿ ವಿದ್ಯಾರ್ಥಿಗಳೇ ಸೊ ನೋಡೋದಾದರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ದಿಂದ 5 ಮಾರ್ಕ್ ಕ್ವಶನ್ಸ್ 5 ಮಾರ್ಕ್ಸ್ ಇಟ್ಟಿದ್ದಾರೆ. ಮ್ಯಾಪಿಗೆ 2 ಮಾರ್ಕ್ ಇದೆ, 2 ಮಾರ್ಕ್ 1 ಕ್ವಶನ್, 1 ಮಾರ್ಕ್ 1 ಕ್ವಶನ್. ಫಸ್ಟ್ ವರ್ಲ್ಡ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದೆ, 3 ಮಾರ್ಕ್ ಇದೆ, 2 ಮಾರ್ಕ್ ಮ್ಯಾಪ್ ಇದೆ, 1 ಮಾರ್ಕ್ದು 1 ಇದೆ. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಎಕನಾಮಿ ಆ್ಯಂಡ್ ಎಜುಕೇಷನ್ ಇದೆ, 2 ಮಾರ್ಕ್ ಇದೆ. ಸೊ 2 ಮಾರ್ಕ್ದು ಒಂದೇ ಕ್ವಶನ್ಸ್ ಇದೆ. ಸೋಷಿಯೋ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟಿಂದ 2 ಮಾರ್ಕ್ ಅಲಾಟ್ ಮಾಡಿದ್ದಾರೆ, 1 ಮಾರ್ಕು ಮತ್ತು 1 ಮಾರ್ಕ್ದು 2 ಇಟ್ಟಿದ್ದಾರೆ ಕ್ವಶನ್ಸ್ಗಳನ್ನು.
ನೆಕ್ಸ್ಟ್ ಮೈಸೂರು ಮಾಡೆಲ್ ಸ್ಟೇಟ್ದಿಂದ 10 ಮಾರ್ಕ್ ಅಲಾಟ್ ಮಾಡಿದ್ದಾರೆ. 10 ಮಾರ್ಕ್ 1 ಕ್ವಶನ್ ಹಾಕಿದ್ದಾರೆ. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ದಿಂದ 11 ಅಂಕ ಇಟ್ಟಿದ್ದಾರೆ. 2 ಅಂಕ ಮ್ಯಾಪ್ ಇದೆ. 5 ಮಾರ್ಕ್ 1 ಕ್ವಶನ್, 2 ಮಾರ್ಕ್ 1 ಕ್ವಶನ್, 1 ಮಾರ್ಕ್ದು 2 ಕ್ವಶನ್ಸ್ ಇದಾವೆ. ನೆಕ್ಸ್ಟ್ ಯುನಿಫಿಕೇಶನ್ ಮೂವ್ಮೆಂಟ್ ಇನ್ ಕರ್ನಾಟಕದಿಂದ ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ 3 ಅಂಕ ಇದೆ. ಅಲ್ಲಿ 2 ಅಂಕ ಮತ್ತು 1 ಅಂಕದ ಕ್ವಶನ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಇಷ್ಟು ಯಾವ ಪಾಠಕ್ಕೆ ಎಷ್ಟು ಅಂಕದ ವೇಟೇಜ್ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ಸ್ವಲ್ಪ ಅಂಕಗಳ ವೇಟೇಜ್ಗಳನ್ನು ಎನ್ಯುವಲಲ್ಲಿ ಏನಾಗ್ಬೋದು ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಇರ್ತಾವೆ. ಇನ್ನು ಇದಕ್ಕೆ ತಕ್ಕಂತೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 36 ಇದೆ. 80 ಅಂಕಗಳ ಪರೀಕ್ಷೆ, 20 ಇಂಟರ್ನಲ್ ಇರ್ತದೆ. ಸೊ ಮೊದಲ ಭಾಗ 1ದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 5 ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ನಾಣ್ಯಶಾಸ್ತ್ರ ಎಂದರೆ, ಆರ್ಯರ ಪ್ರಮುಖ ಕಸುಬು, ಮರಾಠ ರಾಜ್ಯದ ಸ್ಥಾಪಕ, ಸರಿಯಾದ ಜೋಡಣೆ, ಪ್ಲಾಸಿ ಕದನ. ಇನ್ನು ನೆಕ್ಸ್ಟ್ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಆರಿಸಿ ಬಿಟ್ಟಸಗಳನ್ನು ತುಂಬಬೇಕು. ಟೋಟಲಿ 5 ಮಾರ್ಕ್ ಇದೆ. ಸೊ ಅವುಗಳನ್ನು ಇದೆ ಹೊಂದಿಸಿ ಬರೆಯರಿದ್ದಲ್ಲಿನೂ ಕೂಡ 5 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ವೆರಿ ಈಸಿ ಇದೆ. ನೆಕ್ಸ್ಟ್ 1 ಮಾರ್ಕಲ್ಲಿ ಏನು ಮಾಡಿದ್ದಾರಪ್ಪ ಅಂದ್ರೆ 1 ವರ್ಡು ಫ್ರೇಸರ್ ಸೆಂಟೆನ್ಸಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. ಸೊ ಟೋಟಲಲ್ಲಿ 5 ಕ್ವಶನ್ಸ್ 5 ಮಾರ್ಕ್ ಇದ್ದಾವೆ. ಇನ್ನು ಪಾರ್ಟ್ ಬಿದಲ್ಲಿ ನೋಡೋದಾದರೆ 8 ಪ್ರಶ್ನೆಗಳಿಗೆ ತಾವು ಏನು ಮಾಡಬೇಕಾಗ್ತದೆ, 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. 8 16 ಮಾರ್ಕ್ಗಳನ್ನು ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ ಯಾವ ಥರ ಇದ್ದಾವೆ ಅನ್ನೋದನ್ನು. ಇನ್ನು ಭಾಗ ಸಿದಲ್ಲಿ ನೋಡೋದಾದರೆ ಸ್ನೇಹಿತರೆ ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. 4ರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗ್ತದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಭಾಗ ಡಿದಲ್ಲಿ ನೋಡೋದಾದರೆ 4 ಪ್ರಶ್ನೆಗಳಿಗೆ 2ರಲ್ಲಿ 30ರಿಂದ 40 ವಾಕ್ಯಗಳಲ್ಲಿ ಬರಿಬೇಕು. 10 ಅಂಕದ ಪ್ರಶ್ನೆಗಳಿದ್ದಾವೆ. ಲಾಸ್ಟ್ ಭಾಗ ಇದಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಕೊಟ್ಟಿದ್ದಾರೆ 4. ಇನ್ನು ಕಡೆಗೆ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದ್ರೆ ಭೂಪಟದಲ್ಲಿ ಒದಗಿಸಿರ್ತಕ್ಕಂಥ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿ ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆಯನ್ನು ಬರೀಬೇಕು. 5+5 10 ಮಾರ್ಕ್ ಇರ್ತದೆ. ಯಾರು ದೃಷ್ಟಿ ವಿಕಲಚೇತನ ಇರ್ತಾರಲ್ಲ ಅವರಿಗೆ ಸೊ ಈ 2 ಕ್ವಶನಲ್ಲಿ 1 ಕ್ವಶನನ್ನು ಅಟೆಂಪ್ಟನ್ನು ಮಾಡಬೇಕು. ಇಷ್ಟು ಸ್ನೇಹಿತರೆ ಹಿಸ್ಟ್ರಿಯಲ್ಲಿರ್ತಕ್ಕಂಥ ನಾವು ಸೆಕೆಂಡ್ PU ಮಾರ್ಚ್ 24ಗಾಗಿ ಹಿಸ್ಟ್ರಿಯಲ್ಲಿ ಪ್ರಾಜೆಕ್ಟ್ಗಳನ್ನು ಯಾವ ಸಬ್ಮಿಟ್ ಮಾಡಬೇಕಾಗಿತ್ತು, ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟು, ಆಮೇಲೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಏನು ಮಾಡಿದ್ದೀನಿ ಡೀಟೇಲ್ ಆಗಿ ಹೇಳಿದ್ದೀನಿ. ಉತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಷಯದ ವಿಡಿಯೋದಲ್ಲಿ. ಸೊ ನಿಮ್ಮ ಲೈಕ್ ಶೇರ್ಗಳನ್ನು ಕಂಟಿನ್ಯೂಸ್ಲಿ ಸಪೋರ್ಟ್ಗಳನ್ನು ನಾವುಗಳು ಅಪೇಕ್ಷೆಯನ್ನು ಮಾಡ್ತೀವಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.